ಈಗ ಸಿ ಒ ಡಿ ಅವರು ಯಾವ ರೀತಿ ಪಂಚನಾಮ ಮಾಡ್ತಾರೆ ಅಂತ ಹೇಳ್ಬೇಕು ನಮಗೆ. ಅವರು ಪಂಚನಾಮ ಮಾಡ್ತೀವಿ ಅಂದ್ರೆ ಈಗ ಹೌಸ್ ಅಡ್ಜರ್ನ್ ಆಗೈತಿ, ಲಾಕ್ ಆಗೈತಿ, ಅಲ್ಲಿನ ಕುರ್ಚಿ ಟೇಬಲ್ಗೆ ಪಂಚನಾಮ ಮಾಡ್ತಾರೋ ಅಥವಾ ಅವ್ರನ್ನ ಕರ್ಕೊಂಬಂದು ಮಾಡ್ತಾರೋ, ಯಾವ ರೀತಿ ಪಂಚನಾಮ ಮಾಡ್ತಾರೆ ಬೇಕಲ್ಲ. ಅಲ್ಲಿನ ಒಳಗೆ ಹೊಡೆದಾಟ ಆಗಿಲ್ಲ. ಪಂಚನಾಮೆ ಮಾಡಬೇಕಾದ್ರೆ ಯಾವ ರೀತಿಯಿಂದ ಪಂಚನಾಮ ಮಾಡ್ತಾರೆ ಅಲ್ಲಿ, ಅದು ನಮಗೆ ನಾವು ಪತ್ರ ಬರ್ದೇವು, ನಮ್ಮ ಸೆಕ್ರೆಟರಿ ಬರ್ತಾರೆ, ಯಾವ ರೀತಿಯಿಂದ ಪಂಚನಾಮ ಮಾಡ್ತೀವಿ ತಿಳಿಸ್ರಿ ನಮಗೆ. ಆ ನಂತರ ನಾವು ವಿಚಾರ ಮಾಡ್ತೀವಿ ಅಂತೇಳಿ ವಿಚಾರ ಮಾಡ್ತೀವಿ, ಇಷ್ಟ ಪರಿಶೀಲಿಸ್ತೀವಿ. ಬಟ್ ನಾವು ಕೊಡಬೇಕು ಕೊಡಬಾರ್ದು ನಾವು ಈಗ ಹೇಳೋಕ್ಕಾಗೋಲ್ಲ. ಅವ್ರು ಯಾವ ರೀತಿಯಿಂದ ಪಂಚನಾಮ ಮಾಡ್ತಾರೆ ಅನ್ನೋದು ನಮ್ಮ ಪತ್ರ ಬರೆದ್ರೆ ನಾವು ಅವ್ರಿಗೆ ಮಾಡ್ತೀವಿ. ಈಗಂತೂ ನಾವು ಕೊಡೋಂಗಿಲ್ಲ, ನಾವು ತೀರ್ಮಾನ ತಿಳಿಸ್ಬಿಟ್ಟು ನಾವು ನಿಮ್ಮ ಪಂಚನಾಮ ಮಾಡೋಕ್ಕೆ ನಮ್ಮ ಸದನದಲ್ಲಿ ಪರ್ಮಿಷನ್ ಕೊಡೋಂಗಿಲ್ಲ. ಯಾವ ರೀತಿ ಪಂಚನಾಮ ಮಾಡ್ತೀವಿ ನಮ್ಗೆ ತಿಳಿಸ್ರಿ, ಆಮೇಲೆ ಹೇಳ್ತೀವಿ ಹೇಳಿ. ವಿಡಿಯೋ ಸಾಕ್ಷಿ ನಿನ್ನೆ ಇವರು ಕೊಟ್ಟಾರೆ, ನಿನ್ನೆ ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರು ನಿನ್ನೆ ಕೊಟ್ಟಾರೆ. ಮೊದಲು ಅವರು ರವಿವಾರ ಕೊಟ್ಟಿದ್ರು. ರವಿವಾರ ಕೊಟ್ಟಾಗ ಒಂದು ಸೈಡ್ ಆಗಿತ್ತು ಅದು. ಇನ್ನಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಾರೆ, ಅವರ ವಿಡಿಯೋ ಇದನ್ನು ಕೊಟ್ಟಾರೆ. ಅದನ್ನು ನಾವು ಇವತ್ತು ನಮ್ಮ ಸೆಕ್ರೆಟ್ರಿ ಮತ್ತು ಅಡಿಷ್ನಲ್ ಸೆಕ್ರೆಟ್ರಿ ಬೇರೆ ಎಲ್ಲ ಹೇಳಿ ನಾನು ಬೆಂಗಳೂರಾಗ ಅವರು ನಮ್ಮದಾದಂಥ ಒಂದು ಇದೈತಲ್ಲೇ ರೂಮ್ನಲ್ಲಿ ಲಾಕ್ ಮಾಡಿ ಟಿ ವಿ ಹಾಕಿ ನೋಡಿ ಅವರು ನಾಳೆಗೆ ಏನು ರಿಪೋರ್ಟ್ ಕೊಡ್ತಾರೆ ನೋಡ್ತೀವಿ. ನೋಡಿದ ನಂತರ ಅದು ಅಕಸ್ಮಾತ್ ಅದರಲ್ಲಿ ಏನೋ ಇದ್ದರೆ ಅದನ್ನು ನಾವು FSLಗೆ ಕಳಿಸ್ಬೇಕು. FSLಗೆ ಕಳಿಸಿ ಅಲ್ಲಿಂದ ಬಂದ ನಂತರ ಅದರಲ್ಲಿ ಏನಾದರೂ ಸತ್ಯಾಂಶ ಏನದಾವ ಅದನ್ನು ನೋಡ್ಕೊಂಡು ನಮ್ಮದೇ ಆದಂಥ ರೀತಿ ನಿಂತಂದ್ರೆ ನಾವು ತೀರ್ಮಾನ ಮಾಡ್ತೀವಿ. ಇವತ್ತು ನಾನು ಹೇಳಿದ್ದೀನಿ, ನಮ್ಮ ಇವ್ರಿಗೆ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ, ಈ ಡೇಟ್ಗಳೆಲ್ಲ ಇಲ್ಲ, ಅದಕ್ಕೆ ಅವ್ರಿಗೆ ನಾವೊಂದು ನಾಳೆ ನಾಡದೊಂದು ಪತ್ರ ಬರೀಬೇಕಂತ ಮಾಡೀನಿ. ಈಗ ಅವ್ರು ನೋಡಿದ್ರೆ ಅವ್ರು ಸಂಧಾನ ಆಗುವಂಥ ರೀತಿಯಲ್ಲಿ ಇಲ್ಲ ಇಬ್ಬರು ಅವ್ರು. ಯಾಕಂದ್ರೆ ಈಗ ಅದು ಪೊಲಿಟಿಕಲ್ ಶುರು ಆಗ್ತದೆ. ಅವರು BJP ಒಂದು ಕಾರ್ಯಕ್ರಮ, ಕಾಂಗ್ರೆಸ್ ಒಂದು ಕಾರ್ಯಕ್ರಮ. ಈಗ ಅದು ಏನಾಯ್ತು ಅಂದರೆ ಇಬ್ಬರು ನಾಡು ಉಳಿದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡತ್ತೀನಿ. ನೋಡ್ತೀವಿ ನಾವು, ನಮ್ಮ ಸೆಕ್ರೆಟರಿಗೆ ಹೇಳ್ತೀನಿ, ನಾಳೆ ಸೋಮವಾರ ದಿವಸ ಡೈರೆಕ್ಷನ್ ಕೊಡ್ತೀನಿ, ಫೋನ್ ಮಾಡಿ ಕೇಳಿ ಅವ್ರಿಗೆ ಏನಾದ್ರು ಆಗಕ್ಕೈತೆ ಕೇಳ್ತೀನಿ. ಅವ್ರು ಬರ್ತೀವಿ ಅಂತ ಪ್ರಯತ್ನ ಮಾಡ್ತೀನಿ. ಬಟ್ ನನಗನ್ಸ್ಕೊಂಡು 99% ಅದಾಗಲಿಕ್ಕಿಲ್ಲ ಅಂತ. ಸೂಕ್ತ ಕಾರಣ ಕೊಡಲಿ ಅವ್ರು ನಮಗೆ. ಈಗ ನಾ ಹೇಳ್ತು ಮುಗಿದು ಹೋಗೈತೆ ಅಲ್ಲಿ. ಅದು ಇನ್ನೊಂದೇನಂದ್ರೆ ಹೌಸ್ ಅಡ್ಜರ್ನ್ ಆಗೈತಿ, ಇಲ್ಲಿ ನಿಮ್ಗೆ ಗೊತ್ತು. ಅಡ್ಜರ್ನ್ ಆತಂದ್ರೆ ನಮ್ಮದು ಕ್ಯಾಮ್ರಾ, ನಮ್ಮದು ಆಡಿಯೋ, ನಮ್ಮದು ವಿಡಿಯೋ ಅವೆಲ್ಲ ಆಟೋಮೆಟ್ಲಿ ಬಂದಾಕವು. ನಾನು ಸದನವನ್ನು ಮುಂದೂಡಲಾಗೈತೆ, ನಾ ಬಂದ ನಂತರ ಒಂದು ಸ್ಟೆಪ್ನ ಇಟ್ಟರೆ ಅದು ಆಟೋಮೆಟಿಕ್ ಬಂದಾಗ ನಮ್ಮಲ್ಲಿ ಯಾವ ಸಿಕ್ಕಿಲ್ಲ. ಬಟ್ ಅವ್ರು ಕೊಟ್ಟದ್ದನ್ನು ನಾವೀಗ ಅವರು ನಿನ್ನೆ ಹೇಳ್ಯಾರ. ಈಗ ನಮ್ಮಲ್ಲಿ ಕೌನ್ಸಿಲಲ್ಲಿ TV ಅವ್ರಿಗೆ ನಾವು ಅನುಮತಿ ಕೊಟ್ಟೀನಿ, ಅಸೆಂಬ್ಲಿಯಾಗ ಕೊಟ್ಟಿಲ್ಲ. ಅವರು ಮಹಾಲಕ್ಷ್ಮಿ ಅವ್ರು ಹೇಳ್ಯಾರ, ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಭಾಪತಿಗಳ ಅನುಮತಿ ಕೊಟ್ಟಂಥ ಇದು TV ಅವ್ರು ಇದ್ದಾರೆ. ಅವರು ಬಂದಂಥವ್ರು ನೋಡ್ಬೇಕಂದ್ರೆ ಅವರು ನೀವೇ ಕೊಟ್ಟರೆ ತಿಳಿರಿ, ನೀವು ಕೊಟ್ಟರು ಸಹಿತ ನಮಗೆ ಅಥೆಂಟಿಕ್ ನಾವು ಅಂತ ತಿಳ್ಕೊಬೇಕಾದ್ರೆ FSL ಕಳಿಸಿ ತಿಳ್ಕೊಬೇಕು. ಒಬ್ಬ ಹುಡುಗ TC ತೊಗೋತಾನೆ, TC ತೊಗೊಂಡು ಪ್ರಿನ್ಸಿಪಾಲ್ನ ಸಹಿ ಬೇಕಲ್ಲಿ. ಹಂಗೆ ನಮಗೇನಂತಂದ್ರೆ ನಾವೆಲ್ಲ ಅದನ್ನು ತೊಗೊಂಡ ನಂತರ ನೀವು ಅಥೆಂಟಿಕ್, ನಿಮ್ಮ ಬಗ್ಗೆ ನನಗೆ ಸಂಶಯ ಇಲ್ಲ, ಕೊಟ್ಟರು ನಮ್ಮ ನಿಯಮಗಳನ್ನು ನಾವು ಮಾಡಬೇಕು. ನಿಯಮಗಳು ಮಾಡಿ ನಾವು ಮುಂದಿನ ಕ್ರಮ ತಗೊಳ್ತೀವಿ. ನೋಡಿ, ಲಕ್ಷ್ಮಿ ಅವರು ನಮಗೆ ಕಂಪ್ಲೇಂಟ್ ಕೊಡಾರೆ, ರವಿ ಅವರು ಕೊಡಾರೆ. 19ನೇ ತಾರೀಕು ಕೊಟ್ಟಿವಿ ಅಂತ ಹೇಳಿದ್ರು. 19ನೇ ತಾರೀಕು ಅವ್ರು ಏನು ಕಂಪ್ಲೇಂಟ್ ಕೊಡಿ, ಎರಡೂ ಕಂಪ್ಲೇಂಟ್ ನೋಡೇ ಅವತ್ತು ನಾವು ತೀರ್ಮಾನ ಮಾಡಿ ಅಲ್ಲಿಗೆ ಕ್ಲೋಸ್. 19ಕ್ಕೆ ನಮ್ಗೆ ಮುಗೀತಿ. ಮುಂದೆ ಇವ್ರು ಏನಂದ್ರೆ ರವಿ ಅವ್ರು ಕಂಪ್ಲೇಂಟ್ ಕೊಟ್ಟರು. ರವಿ ಅವ್ರ ಕಂಪ್ಲೇಂಟ್ ಕೊಡು ಒನ್ ಸೈಡ್ ಆಗಂಗಿಲ್ಲ. ಅವ್ರೇನು ನಾನು ರಾತ್ರಿ ಅಲ್ಲಿ ಅಡ್ಡಾಡಿದ್ದು ಅದು ಪ್ರಿವಿಲೇಜ್ ಆಕೈತಿ, ಪ್ರಿವಿಲೇಜ್ ಕಮಿಟಿ ಕಳಿಸ್ತೇನೆ. ನಮಗೆ ಒಂದು ಕಡೆ ಆಕೈತಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನಮಗೇನು ಕಂಪ್ಲೇಂಟ್ ಬಂದಿಲ್ಲ, ಬಂದಾಗ ನಾವು ವಿಚಾರ ಮಾಡ್ತೀವಿ. ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಾರೆ ಎರಡೂ. ಇದು 19ನೇ ತಾರೀಕಿನ ನಂತರದಿದ್ದು. 19ನೇ ತಾರೀಕು ಏನು ಕೊಟ್ಟಿದ್ದು ಅದು ಕ್ಲೋಸ್. ಅವು ಎರಡೂ ಕಂಪ್ಲೇಂಟ್ ನಾವು ನೋಡೇ ರೆಕಾರ್ಡ್ ಮಾಡಿ ಕೊಟ್ಟಾರ ಅವ್ರು. ನೀನು ಕೊಟ್ಟಾರ ನಾವು ಸೋಮವಾರ ಪರಿಸ್ಥಿತಿ ಕೊಟ್ಟಾರ. ಅದನ್ನು ಈ ಥರ ಅವ್ರದ್ದು ಏನು ತಮ್ಮದು ಅದು ಕೊಟ್ಟಾರ. ಈಗ ಅದನ್ನು ನಾವು ನಾಳೆ ಮಂಡೇ ದಿವಸ ಟ್ಯೂಸ್ಡೇ ನಾವು ನೋಡ್ತೀವಿ. ನಮ್ಮ ಕಡೆನೂ ಐತದ. ಈಗ ಅವ್ರು ಪೆನ್ ಡ್ರೈವ್ ಇದೆಲ್ಲ ಕೊಟ್ಟಾರ. ಅವ್ರು ನಾವದೇ ಆದಂಥ 4 ಮಂದಿ ಬಿಟ್ಟು ಅದನ್ನು ಲಾಕ್ ಮಾಡ್ಕೊಂಡು ನಾವು ನೋಡ್ತೀವಿ. ನೋಡಿ ನಮ್ಗೆ ಅದು ಏನಾಯ್ತು ಅಂದರೆ FSL ಕಳಿಸ್ಬೇಕು, ಅದು ಕರೆಕ್ಟ್ ಐತಿ ಏನಂತಂದ್ರೆ ಅದನ್ನು ಕಳಿಸ್ಕೊಡ್ತೀವಿ. FSL ರಿಪೋರ್ಟ್ ಬಂದ ನಂತರ ಮುಂದೆ ನಮ್ಮದೇ ಆದಂಥ ತೀರ್ಮಾನ ಮಾಡ್ತೀವಿ. ತಗೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮದೇ ಹೇಳ್ತೀನಿ, ನೀವೇ ಕೊಟ್ಟರೆ ತಿಳಿ, ನಾವು ತಪ್ಪಡಂಗಿಲ್ಲ. ಕೊಟ್ಟ ನಂತರ ನಮ್ಮದೇ ಆದಂಥ ರೀತಿಯಿಂದ ನಾವು FSL ಕಳಿಸಬೇಕಾಗತ್ತೆ. ನಿಮ್ಗೆ ಕರೆಕ್ಟ್ ಇದ್ದರೂ ಸಹಿತ ನಾವು ಕಳಿಸಿ, ನಮಗೆ ಅಥೆಂಟಿಕ್ ಬೇಕಲ್ಲ, ಕಳಿಸಿ ನಾವು ತೊಗೊಳ್ತೀವಿ, ಕೊಡ್ತೀವಿ, ಮಾಡ್ತೀವಿ.
ನೋಡೋಣ. ಯಾಕಂದರೆ ಇವಾಗ ಪಕ್ಷದಲ್ಲಿ ನಡೆದಾವ, ಇನ್ನು ಎಲ್ಲೆಲ್ಲಿಗೆ ಹೋಗ್ತೀವಿ. ಈಗ ನಾವು ರವೀಣ್ ಕೇರಿಲ್ರಿ ನಮ್ಮ ಅಧ್ಯಕ್ಷನ ಕೇಳಂತಾರೆ, ಲಕ್ಷ್ಮೀ ಹೆಬ್ಬಾಳ್ ಕೇರಿಲ್ಲ ಸರ್ ನನ್ನ ಕೈಗಿಲ್ಲ, ಈಗ ನಮ್ಮ ಚೀಫ್ ಮಿನಿಸ್ಟರ್ ಕೇಳಂತಾರೆ. ಗೆಸ್ ನಮ್ಮದು. ನೋಡೋಣ. ಒಟ್ಟಿನ ಮೇಲೆ ಏನಂದ್ರೆ ನಾನು ಹೇಳೀನಿ, ಹೆಬ್ಬಾಳ್ಕರ್ ಒಬ್ಬರು ರಾಜಕಾರಣಿ, ಒಬ್ಬರು MLA, ಮಂತ್ರಿ ಅಂತ ನಾ ಕನ್ಸಿಡರ್ ಮಾಡಿಲ್ಲ. ಆಕಿನ ಒಬ್ಬಕ್ಕೆ ಹೆಣ್ಣು ಮಗಳು, ನಮ್ಮ ಮನೆಯಾಗ ಹೆಣ್ಮಕ್ಳು ಇದಾರೆ. ಹೆಣ್ಣು ಮಗಳು ಅನ್ನೋದು ಅಕ್ಕಿ ಮರ್ಯಾದೆಗೆ ದಾಕಿ ಬಂದ್ರೆ ಆ ಮರ್ಯಾದೆಗೆ ನಾವು ಸಹಿತ ಜವಾಬ್ದಾರಿ ಹಾಕಿ ಅದರ ಬಗ್ಗೆ ನಾವು ಭಾಳ ಕಾಳಜಿಯಿಂದ ನನ್ನ ಹೊರಡಿದಲ್ಲೇ ಕೊಟ್ಟು ನೋಡಿ. ನಾವು ಇಲ್ಲಿವರೆಗೆ ಹೆಣ್ಣು ಮಕ್ಳಿಗೆ ಗೌರವವನ್ನು ಕೊಟ್ಟು ಬಂದ್ವಿ. ಅಕ್ಕಿ ಬಗ್ಗೆ ನಮ್ಗೆ ಗೊತ್ತೆ. ಆಮೇಲೆ ಒಬ್ಬ ಹೆಣ್ಣು ಮಗಳಿಗೆ ತಾನು ಯಾರು ಅನ್ನಲ್ದ ಈ ರೀತಿ ಕಂಪ್ಲೇಂಟ್ ಕೊಡೋಕೆ ಬರೋಂಗಿಲ್ಲ, ಕೊಟ್ಟಾರಂದಾಗ ಅದರಲ್ಲಿ ಇರ್ಬೋದು ಅನ್ನೋಂಥ ಒಂದು ನಾವು ಮಾಡಿ ಎಲ್ಲ ವಿಚಾರ ಮಾಡ್ತಿದ್ವಿ. ಯಾಕಂದ್ರೆ ಇದು ಇತಿಹಾಸದಲ್ಲಿ ಒಂದು ರೆಕಾರ್ಡ್ ಆಗ್ತಿದೆ. ಅದಕ್ಕೆ ಇದನ್ನು ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಹೋಗಿದೆ. ಎಲ್ಲ ವಿಧಾನಸಭೆಗೆ, ವಿಧಾನ ಪರಿಷತ್, ರಾಜ್ಯಸಭೆಗೆ ಎಲ್ಲ ಹೋಗಿದೆ. ಅದಕ್ಕೆ ಅದ್ರ ಬಗ್ಗೆ ಭಾಳ ಎತ್ತರದಿಂದ ಕೆಲಸ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.